ನಾವು ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳದ ಕಾರ್ಯಕರ್ತರಾಗಿ ಬಂದಿದ್ದೀವಿ. ನಾವೀಗಲೇ ಶಿಡ್ಲಘಟ್ಟ ತಾಲೂಕು ಶೆಟ್ಟಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೋನಪ್ಪ ಅಂತೇಳಿ ಅವರು ಹೆಡ್ ಮಾಸ್ಟರ್ ಆಗಿರುವಂಥವ್ರು ಒಂದು ಅಕ್ರಮ ಸಂಬಂಧದ ಬಗ್ಗೆ BO ಕಡೆಯಿಂದ BOಗೆ ಒಂದು ಕಂಪ್ಲೇಂಟ್ ಮಾಡಿದ್ವು. ಆದರೆ ಅದಕ್ಕೆ DDP ಹತ್ರ ಫಸ್ಟ್ ಕಂಪ್ಲೇಂಟ್ ಮಾಡಿ ಎರಡನೇದಾಗಿ ನಾವು BO ಕೂಡ ಕೊಟ್ಟಿದ್ವು. ಆದರೆ ಟಪಾಲ್ ಸೆಕ್ಷನ್ ಆಗಲಿ ಇದಾಗಲಿ DDP ಕಡೆಯಿಂದ 20 ದಿವಸ ಆದರೂ ಕೂಡ BO ಕಡೆಯಿಂದ ಯಾವುದೇ ಮಾಹಿತಿ ಸಿಕ್ಕಲಿಲ್ಲ. ನಾವು ಸುಮಾರು 3 ತಿಂಗಳಿಂದಾಗಿ ನಾವು ಕೆಲಸ ಕಾರ್ಯಗಳು ಬಿಟ್ಟು ಬರ್ತಾಯಿದ್ದೀವಿ. ಆದರೆ ಯಾವುದೇ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ. BO ಅವರು ಬಂದು ಸಾಮಾನ್ಯವಾಗಿ ಒಂದು ವಾರದಲ್ಲಿ ಬಂದರೂ ಕೂಡ ಎಷ್ಟು ಸಲ ಬಂದರು. ನನ್ನ ಹೆಸರು ಕೃಷ್ಣ ರೆಡ್ಡಿ ಅಂತ. ನಾನು ಕೂಡ ಶೆಟ್ಟಳ್ಳಿ ಊರಿನವನಾಗಿದ್ದು ನಾನು ಕೂಡ NSCFನ ಕಾರ್ಯಕರ್ತನಾಗಿದ್ದೇನೆ. ಇಲ್ಲಿ ಏನಂದರೆ ಲಾಸ್ಟ್ 4 ತಿಂಗಳಿಂದ ಈ ಘಟನೆ ನಡೆದಿರೋದು ಬೆಳಗ್ಗೆ ಬಂದಿದ್ದು ಕೂಡ ಯಾವುದೇ ರೀತಿಯಾದಂಥ ಈ ಅಧಿಕಾರಿಗಳೇನಿದ್ದಾರೆ ಅವ್ರು ಆ್ಯಕ್ಷನ್ ತೊಗೊಂಡಿಲ್ಲ. ಈ ಶಾಲೆಯ SDMC ಕಮಿಟಿ ಏನಿದೆ ಆ ಕಮಿಟಿ ಮೆಂಬರ್ಸ್ ಕೂಡ ಅಲ್ಲಿ ಅಲ್ಲ ಅನ್ಎಜುಕೇಟೆಡ್ ಮೆಂಬರ್ಸ್ ಕೂಡ ಅದು ಘಟನೆ ನಡೆದಿರೋದು ನಿಜ ಆಗಿರೋದ್ರಿಂದಲೇ ಆ ಅಮ್ಮನ ಕೂಡ ಅಲ್ಲಿ ಕೆಲಸದಿಂದ ತೆಗೆದಿದ್ದಾರೆ. ಆದರೆ ಈ ಎಲ್ಲ ಎಜುಕೇಟೆಡ್ಸ್ ಇರುವಂಥ ಈ ಡಿಪಾರ್ಟ್ಮೆಂಟ್ಗಳು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ತೊಗೊಂಡಿಲ್ಲ. ಯಾವುದೇ ರೀತಿಯಾದ ರೆಸ್ಪಾನ್ಸ್ ಕೂಡ ನಮ್ಗೆ ಕೊಟ್ಟಿಲ್ಲ. ನಮ್ಮ ಕೆಲಸ ಎಲ್ಲ ಬಿಟ್ಟು ನಾವು ಇಲ್ಲಿ ದಿನ ತಿರುಗ್ತಾ ಇದ್ರು ಕೂಡ ಯಾರೋ ಒಬ್ಬ ಅಧಿಕಾರಿ ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ. 3 ತಿಂಗಳಿಂದನೂ ಯಾರೂ ಕೂಡ ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಕೆಲಸಕ್ಕೆ ಬರ್ತಾ ಇಲ್ಲ ಅನ್ನೋದು ಕೂಡ ನಮಗೆ ಡೌಟ್ ಆಗಿಬಿಟ್ಟಿದೆ. ಮೇಲ್ವರ್ಗದವರು ನಾವು ಎಲ್ಲ ರೀತಿಯಾದಂಥ ಲೆಟರ್ ಕೂಡ ನಾವು ಮೇಂಟೈನ್ ಮಾಡಿದ್ದೇವೆ. ಎಲ್ಲ ಲೀಗಲ್ಲಾಗಿ ಕೂಡ ನಾವು ಪ್ರೂವ್ ಮಾಡಿದ್ದೇವೆ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೇವೆ. ಆದರೆ ಇವರು ಅಧಿಕಾರಿಗಳು ಏನೇನಿದ್ದಾರೆ ಅವ್ರ ಒಳಗಡೆ ಕಮಿಟ್ಮೆಂಟ್ ಆಗಿಬಿಟ್ಟು ಯಾವುದೇ ರೀತಿಯಾದಂಥ ಆ್ಯಕ್ಷನ್ನ ತೊಗೋತಾ ಇಲ್ಲ. ನಮಗೂ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ಈಗ ಯಾವುದೇ ರೀತಿ ಎನ್ಕ್ವೈರಿ ಕೂಡ ನಡೆದಿಲ್ಲ. 3 ತಿಂಗಳಾಗಿರೋದು ಕೂಡ ಯಾವುದೇ ರೀತಿ ಶೆಟ್ಟಳ್ಳಿ ಸ್ಕೂಲ್ ಹತ್ರ ಬಂದು ಈ ಅಧಿಕಾರಿಗಳಾಗಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾರೊಬ್ಬರು ಕೂಡ ಯಾವುದೇ ರೀತಿ ತನಿಖೆ ಕೂಡ ನಡೆದಿಲ್ಲ. ಏನೋ ತಪ್ಪು ಮಾಡಿರೋಂಥ ಯಜಮಾನ್ ಕೋನಪ್ಪ ಏನಿದ್ದಾರೆ ಅವರು ಕೂಡ ಬೇರೆ ಕಡೆ ಟ್ರಾನ್ಸ್ಫರ್ನ ಮಾಡಿ ಅಲ್ಲಿ ಕೂಡ ಕೆಲಸ ಕೂಡ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಆದಷ್ಟು ಬೇಗ ನಮ್ಮ ಏನು ಇದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಮತ್ತು ಅವ್ರ ಮೇಲೆ ಶಿಸ್ತು ಕ್ರಮ ತೊಗೋಬೇಕು ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ. ಈಗ ಏನು ಕೋನಪ್ಪ ಅಂತಕ್ಕಂಥ ಶಿಕ್ಷಕರು ಶೆಟ್ಟಹಳ್ಳಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. 17-18ನೇ ಸಾಲಿನ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅವರು ಹೆಚ್ಚುವರಿಯಾಗಿ ಬಂದು ಮುಖ್ಯೋಪಾಧ್ಯಾಯರ ಹುದ್ದೆಯಿಂದ ಗುಂಡ್ಲಹಳ್ಳಿ ಶಾಲೆಗೆ ವರ್ಗಾವಣೆ ಆಗಿರ್ತಾರೆ. ವರ್ಗಾವಣೆ ಆದಮೇಲೆ ತಕ್ಷಣಕ್ಕೆ ಬಿಡುಗಡೆ ಆಗಿರುವುದಿಲ್ಲ. ಅವರು ತದನಂತರ ಬಿಡುಗಡೆ ಆಗಿರ್ತಾರೆ. ಮುಖ್ಯೋಪಾಧ್ಯಾಯರನ್ನ ಆ ಶಾಲೆಯ ಹಿರಿಯ ಶಿಕ್ಷಕರು ವರ್ಗಾವಣೆಗೆ ಬಿಡುಗಡೆ ಮಾಡಿ ಕೊಟ್ಟಿರ್ತಾರೆ. ಅವರು ಗುಂಡ್ಲಹಳ್ಳಿಯಲ್ಲಿ ಈಗ ಹಾಲಿ ಶಿಕ್ಷಕರಾಗಿ ಕರ್ತವ್ಯ ಮಾಡ್ತಾಯಿದ್ದಾರೆ. ಆದರೆ ಗುಂಡ್ಲಹಳ್ಳಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಸಾರ್ವಜನಿಕರು ಅಥವಾ ಆ ಗ್ರಾಮಸ್ಥರು ನನಗೆ ಒಂದು ಮನವಿಯನ್ನು ಮಾಡಿದರು. ಮನವಿ ಮಾಡಿ ಇವರು ಚಟುವಟಿಕೆಗಳು ಸಮಾಜಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ, ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ನನಗೆ ಮನವಿ ಸಲ್ಲಿಸಿದರು. ಅದರ ಮೇಲೆ ನಾನು ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ. ನಾನು ಒಂದು ಕಡೆ ನೋಟಿಸ್ ಕೊಟ್ಟ ಮೇಲೆ ಅವರು ಉತ್ತರ ಕೊಟ್ಟು ನನ್ನ ಮೇಲೆ ಸುಮ್ಮನೆ ಅಪಾದ ಹೇಳ್ತಾ ಇದ್ದಾರೆ ಅಂತೇಳಿ ಕೊಟ್ಟ. ಅಷ್ಟರೊಳಗೆ ಗ್ರಾಮಸ್ಥರೇ DDPಗೆ ಮತ್ತೊಂದು ಅರ್ಜಿ ಕೊಟ್ಟಿದ್ದಾರೆ. DDP ಅವರು ಮತ್ತೆ ಇದನ್ನು ಪರಿಶೀಲನೆ ಮಾಡಿ ವರದಿ ಮಾಡಿ ಅಂತ ನನಗೆ ಕೇಳಿ ಇದು ವಿಷಯ ಗಮನಕ್ಕೆ ಬಂತು. ತಕ್ಷಣ ನಾನು 2 ಅಧಿಕಾರಿಗಳನ್ನ ಪರಿಶೀಲನೆಗೆ ನೇಮಕ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಅಲ್ಲಿಂದ ವರದಿ ಬಂದಮೇಲೆ ಮುಂದಿನ ಕೆಲಸ. ಈಗ SDMC ಅವರು ಏನಿದೆ SDMC ಅವರು ಏನು ಕ್ರಮ ಜರುಗಿಸಿದ್ದಾರೆ ಗೊತ್ತಿಲ್ಲ. ನಮಗೆ ಪತ್ರ ಏನು ಕೊಟ್ಟಿದ್ದಾರೆ ಅವರು ಅದರ ಆಧಾರದ ಮೇಲೆ ಕ್ರಮ ಈ ರೀತಿ ಜರುಗಿಸಿದ್ವಿ. ಈಗ ಅವರು ಭಾವಚಿತ್ರಗಳು ಅಂದರೆ ಫೋಟೋಗಳು ಸಮೇತ ಇದ್ದಾವೆ, ಅದು ನಿಮಗೆ ಹೇಳಿಕೆ ಆಗೋದಿಲ್ವಾ? ಅದನ್ನು ಯಾವ ರೀತಿ ಬೇಕಾದ್ರೂ ತಿಳಿಸ್ಬೋದು. ಅದಕ್ಕೋಸ್ಕರ ಅದನ್ನು ಅನುಮಾನ ಕೊಟ್ಟು ಮೂಲ ದಾಖಲೆ ಏನೋ ಇದನ್ನು ಕೊಡಿ ಅತ್ಯಂತ ಕೊಡಿ ಅಂತ ನಾನು ಹೇಳಿದ್ದೆ. ಅದ್ರ ಜೊತೆಗೆ DDP ಅವರು ಸಹ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಮಾಡಿ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ನೇಮಿಸಿ ವರದಿಯನ್ನು ಕೊಡಿ ಅಂತ ಕೋರಿದೆ. ಈ ವರದಿಯಲ್ಲಿ ಮುಖ್ಯ ಶಿಕ್ಷಕ ಅಲ್ಲ ಮೂಲ ಅಂತಲ್ಲ, ಅವ್ರು ಕೊಟ್ಟಿರುವ ದೂರು ಏನಿದೆ
ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತಾ? ಸೀಮಿತ ಅಂತ ಹೋದ್ಮೇಲೆ ಏನು ಇದು ಮಾಡ್ತಾರೋ ಎನ್ಕ್ವೈರೀಸ್ ಮಾಡ್ತಾರೋ ಅದರಲ್ಲಿ ಏನೇನು ಬರುತ್ತೋ ಅದಕ್ಕೆ ಗೊತ್ತಾಗುತ್ತಲ್ಲ. ಹಾಕ್ತಿದ್ದೀನಿ, ಒಂದು ವಾರ 15 ದಿವಸ ಒಳಗೆ ಒಟ್ಟಿಗೆ ಕೊಡಕ್ಕೆ ಕೋರಿದ್ದೀನಿ.